ಹಾಯ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಇವತ್ತಿನ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ಡೇಟ್ ಬಿಟ್ಟಿರೋದು ನೋಡಿದಿರ ಅಂತ ಅನ್ಕೊಳ್ತೀನಿ. ಇವಾಗ ಇವ್ರು ಡೇಟ್ ಬಿಟ್ಟಿರೋ ಪ್ರಕಾರ ಇವತ್ತಿಗೆ ಎಕ್ಸಾಕ್ಟ್ ಇವತ್ತು ಆಲ್ರೆಡಿ 16 ತಾರೀಕು, ಓಕೆನಾ? ಜೂನ್ 16 ತಾರೀಕು, 16ನೇ ತಾರೀಕು ಬಿಟ್ಟು ಆಮೇಲೆ ಎಕ್ಸಾಮು ಜುಲೈ 12 ಅಂತ ಹೇಳಿದ್ದಾರೆ. ಜುಲೈ 12 ಇದು ಕಂಪಲ್ಸರಿ ಕನ್ನಡ, 13 GK ಪ್ಲಸ್ ಕಮ್ಯುನಿಕೇಶನ್ ಅಂತ ಹೇಳಿದಾರೆ. ಈ ಡೇಟ್ ನೋಡಿದ್ರೆ ಈ 16 ಮತ್ತು ಜುಲೈ 12 ಈ 2 ತಾರೀಕನ್ನ ಬಿಟ್ಟಾಗ ಈ ಮಿಡ್ಲು ಎಷ್ಟು ದಿನಗಳು ಸಿಗ್ತಾವಂದ್ರೆ 25 ಡೇಸ್ ಸಿಗ್ತವೆ, ಓಕೆನಾ? ಇದು ನಿಮ್ಗಷ್ಟೇ ಶಾಕ್ ಆಗಿಲ್ಲ, ಎಲ್ರಿಗೂ ಕೂಡ ಶಾಕ್ ಆಗಿದೆ. ಯಾಕಂತ ಅಂದ್ರೆ ಅವರು ಹಳೆ ಡೇಟ್ ಪ್ರಕಾರ ಅಂತ ಅಂದ್ರೆ ಇವತ್ತಿಗೆ 41 ಡೇಸ್ ಆಗ್ಬೇಕಿತ್ತು ಎಕ್ಸಾಮ್, ಓಕೆನಾ? ಬಟ್ ಅವರು ಎಲ್ಲ ಎಕ್ಸಾಮು ಪೋಸ್ಟ್ಪೋನ್ ಆದ್ರೆ ಇವರು ಪ್ರಿಪೋನ್ ಮಾಡ್ಕೊಂಡಿದ್ದಾರೆ, ಓಕೆನಾ? 15ರಿಂದ ಎಷ್ಟಪ್ಪ 41 ಡೇಸ್ ಅಂದ್ರೆ 15ರಿಂದ 16 ದಿನ ಎಕ್ಸಾಮು ಬಿಫೋರ್ ಹಾಕೊಂಡಿದ್ದಾರೆ. ಇದಕ್ಕೆ ನಾವು ಸುಮ್ಮನೆ ಎಕ್ಸಾಮ್ನ ಬ್ಲೇಮ್ ಮಾಡೋದು ಇಲ್ಲ, ನಾವು ಅವಾಗ ಹೇಳಿದ್ವಿ, ನಾವು ಅದಕ್ಕೆ ಸ್ಟಿಕನ್ ಆಗಿದ್ವಿ, ಅದನ್ನ ಮಾತನ್ನ ಯಾರು ಕೇಳಲ್ಲ ಈಗ, ಓಕೆನಾ? KPSC ಏನ್ ಅನೌನ್ಸ್ ಮಾಡಿದೆ ಅದೇ ಫೈನಲ್ ಆಗಿರುತ್ತೆ. ಪ್ರತಿ ಬಾರಿನೂ ಹೇಳೋದು ಅದೇ ನಾನು. ಡೈಲಿ ಫೋನ್ ಮಾಡ್ತಾರೆ ಹುಡುಗರು, ಡೈಲಿ ಮೆಸೇಜ್ ಮಾಡ್ತಾರೆ, ಸರ್ ಎಕ್ಸಾಮ್ ನಡೆಯುತ್ತಾ? ಈಗ ಆಲ್ರೆಡಿ ಅವರೇ ಕನ್ಕ್ಲೂಡ್ ಕೊಟ್ಬಿಟ್ಟಿದ್ದಾರೆ, ಓಕೆನಾ? ಹಳೆ ಡೇಟ್ ನೋಡಿದ್ರೆ ಜುಲೈ 27, ನಾನು ಹೆಚ್ಚಿಗೆ ಆಗಿದ್ರೆ 17ನೇ ತಾರೀಕು, ಆಗಸ್ಟ್ 17ನೇ ತಾರೀಕು ಡೇಟ್ ಕೊಟ್ಟಿದ್ರು. ಬಟ್ ಇವಾಗ ಅದು ಮಾಡಿಫೈ ಆಗಿರೋದು ಯಾವ ಅಂದ್ರೆ ಜುಲೈ 12, 13 ಆಗಿರೋದು. ಇದು ಆಗಸ್ಟ್, ಇದು ಸೆಪ್ಟೆಂಬರ್ಗೆ ಹೋಗಿದೆ, 9ನೇ ತಿಂಗಳಿಗೆ ಹೋಗಿದೆ. ನೋಡ್ತೀನಿ ಇಲ್ಲಿ, ಇಲ್ಲಿದೆ ನೋಡಿ ಎಕ್ಸಾಮ್. ಇದು 60, ಇದು ಒಂದು ಇಲ್ಲಿದೆ ಅಲ್ವಾ ನಂಬರ್, ಇದು 3496 3497 ಇದೇ ನಿಮ್ದು ಎಕ್ಸಾಮ್ ಕೋಡ್ ನಂಬರು, ಓಕೆನಾ? ಇದರಲ್ಲಿ ಇವಾಗ 12 ಜುಲೈಗೆ ಅವತ್ತು ಎಕ್ಸಾಮ್ ಇದೆ. 13ಕ್ಕೆ ಕಮ್ಯುನಿಕೇಶನ್ GK ಪ್ಲಸ್ ಕಮ್ಯುನಿಕೇಶನ್. ಇದು ನೆಕ್ಸ್ಟು HK ಯಾವಾಗಿದೆ ಅಂದ್ರೆ ಇದು 9ನೇ ತಿಂಗಳು 2ನೇ ತಾರೀಕು, ಇದು 9ನೇ ತಿಂಗಳು 3ನೇ ತಾರೀಕು, ಓಕೆನಾ? ಇಷ್ಟು ಡೇಟು ನಿಮಗೆ ಇವಾಗ ಪಕ್ಕಾ ಡಾಟಾ ಇರೋದು, ಓಕೆನಾ? ಇದು ಇವತ್ತಾನೇ ರಿಲೀಸ್ ಮಾಡಿದಾರೆ ನೋಡಿ. ಸಾರಿ, 13ನೇ ತಾರೀಕಿಗೆ ರಿಲೀಸ್ ಮಾಡಿದ್ರೆ, ಬಟ್ ಗೊತ್ತಾಗಿರೋದು ಮಾತ್ರ ಇದು ಪಬ್ಲಿಷ್ ಎಲ್ರಿಗೂ ಗೊತ್ತಾಗಿರೋದು ಇವತ್ತು ಗೊತ್ತಾಗಿದೆ, 16ನೇ ತಾರೀಕಿಗೆ, 3 ದಿನ ಬಿಟ್ಟು ಗೊತ್ತಾಗಿದೆ, ಓಕೆನಾ? ಎಲ್ಲರೂ ಕೇಳ್ತಿದ್ರೆ ಇವಾಗ ಇದಕ್ಕೆ ಕಂಪ್ಲೀಟ್ ನಿಮಗೆ ಕ್ಲಾರಿಟಿ ಬಂದಿದೆ ಅಂತ ಭಾವಿಸ್ತೀನಿ. ಈ 25 ದಿನ ಏನ್ ಮಾಡ್ಬೇಕಂದ್ರೆ ಒಳ್ಳೆ ಜೆಟ್ ಇಂಜಿನ್ ತರ ವರ್ಕ್ ಮಾಡ್ಬೇಕು ನೀವು, ಓಕೆನಾ? ಸುಮ್ಮನೆ ಎಕ್ಸಾಮ್ ಇದ್ದಾಗ ಇವಾಗ 40 ದಿನ ಐತ್ ಬಿಡಿ ಅಂತಂದು ಎಷ್ಟೊಂದು ನೆಗ್ಲೆಕ್ಟ್ ಮಾಡಿರ್ತೀರಾ. ಇವಾಗ ಸಡನ್ಲಿ 25 ದಿನ ಅಂದ್ಬಿಟ್ಟಲ್ಲಿ ನಿಮ್ಗೆ ಅದಕ್ಕೆ ಅಡ್ಜಸ್ಟ್ ಆಗೋದು ಕಷ್ಟ ಕೂಡ ಹೌದು, ಆದ್ರೆ ಏನು ಮಾಡೋಕ್ಕಾಗಲ್ಲ. ಇದರಲ್ಲಿ ಇವಾಗ ನಿಮ್ದು ಪ್ರಿಪ್ರೇಷನ್ ಹೇಗಿರ್ಬೇಕಂದ್ರೆ ಫೋಕಸ್ಡ್ ಪ್ರಿಪ್ರೇಷನ್ ಇರಬೇಕು. ಫೋಕಸ್ಡ್, ಅಲ್ಲಿ ಕ್ವಶನ್ ಬರುತ್ತೆ, ನೀನು 1 ಪೇಜ್ ಓದ್ತಿದ್ಯ ಅಂದ್ರೆ ಅಲ್ಲಿ ಕ್ವಶನ್ ಬರುತ್ತೆ ಅನ್ನೋದು ಮಾತ್ರ ಓದ್ಬೇಕು ಅಂತ ಹೇಳ್ತಿರೋದು ನಾನು, ಓಕೆನಾ? ಆ ರೀತಿ ಫೋಕಸ್ಡ್ ಆಗಿ ಓದೋಕೆ ಸಾಧ್ಯ ಆಗಿರ್ಬೇಕು ನಿಮ್ದು, ಅಂದ್ರೆ ಮಾತ್ರ ಎಕ್ಸಾಮ್ಸ್ ಅಲ್ಲಿ ಕ್ಲಿಯರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು ಅಂದ್ರೆ ಆಗಲ್ಲ, ಅದು ಮಾತ್ರ ಆಗೋದಿಲ್ಲ. ಯಾಕೆ KPSCಲಿ, ಓಕೆನಾ? ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಆಲ್ರೆಡಿ ನೀವು ಓದಿ ಈಗ ರಿವಿಷನ್ಗೆ ಅಂತ ಏನು ಉಟ್ಕೊಂಡಿರ್ತೀರಲ್ವಾ, ಅವಾಗ ಎಕ್ಸಾಕ್ಟ್ ಇಲ್ಲಿ ಈ ಏರಿಯಾದಲ್ಲಿ ಕ್ವಶನ್ ಬರುತ್ತೆ, ಈ ಏರಿಯಾದಲ್ಲಿ ಬರ್ತಿದೆ ಅಂತ ಅಂದಲ್ಲಿ ಆ ಏರಿಯಾನ ಕಂಪ್ಲೀಟ್ ಆಗಿ ಗಟ್ಟಿ ಹಾಕಕ್ಕೆ ಸಾಧ್ಯ ಆಗಿರ್ಬೇಕು ನಿಮಗೆ, ಓಕೆನಾ? ಇದಕ್ಕೂ ಇದರಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಅಂತ ಇದೆ. ಇದನ್ನ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಗ್ರೂಪ್ ಸಿ ಅಲ್ಲಿ KPSC ಕೊಟ್ಟಿರುವಂಥ ಎಕ್ಸ್ಟ್ರಾ ಸಿಲೆಬಸ್ನ ಬಿಟ್ಟು ಹೋಗಂಗಿಲ್ಲ. ಇದರಲ್ಲಿ ಏನೇನು ಇರುತ್ತೆ, ಲ್ಯಾಂಡ್ ರಿಫಾರ್ಮ್ಸ್ ಇರುತ್ತೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂದ್ರೆ ಸಹಕಾರ ಸಂಘ, ಆಮೇಲೆ ಪಂಚಾಯತು, ಈ ರೀತಿ ಏನು ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಇದಾವಲ್ವಾ. ಆಮೇಲೆ ಕರ್ನಾಟಕದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಇದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಇದೆ. ಆಮೇಲೆ ಕರ್ನಾಟಕದಲ್ಲಿ ಪರಿಸರದ ಸಮಸ್ಯೆಗಳು ಈ ತರ ಏನು ಎಕ್ಸ್ಟ್ರಾ ಟಾಪಿಕ್ಸ್ ಇದಾವಲ್ವಾ, ಅದನ್ನೆಲ್ಲದನ್ನು ಕೂಡ ನೀವು ಕಂಪಲ್ಸರಿ ನೋಡ್ಕೊಂಡು ಹೋಗಿ. ಕಂಪ್ಲೀಟ್ 6 ಸಬ್ಜೆಕ್ಟ್ GK ಒಂದ್ ಕಡೆ ಆದ್ರೆ ಇದಿಷ್ಟು ಒಂದ್ ಕಡೆ, ಅಂದ್ರೆ ಇದರಿಂದನೇ ನಿಮಗೆ 30 ಕ್ವಶನ್ಸ್ ಬರ್ತವೆ, 25ರಿಂದ 30 ಕ್ವಶನ್ಸ್ ಫಿಕ್ಸ್ ಬರ್ತವೆ ಈ ಎಕ್ಸ್ಟ್ರಾ ಸಿಲೆಬಸ್ ಇಂದ. ಹಾಗಾಗಿ ಈ ಎಕ್ಸ್ಟ್ರಾ ಸಿಲೆಬಸ್ ನ ಬಿಟ್ಟು ಹೋಗಂಗಿಲ್ಲ. ಇದು ಪಂಚಾಯತು, ಲ್ಯಾಂಡ್ ರಿಫಾರ್ಮ್ಸ್, ಕೋಆಪರೇಟಿವ್, ಕರ್ನಾಟಕದಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು. ಇದರಲ್ಲಿ EVS ಅಲ್ಲಿ ಏನ್ ಮಾಡ್ತಾನಂದ್ರೆ ಬೇಸಿಕ್ ಕೇಳ್ಬಿಡ್ತಾನೆ,
EVS ಅಲ್ಲಿ ಎಕೋಟೋನ್ ಅಂದ್ರೇನು, ಎಕಾಲಜಿಕಲ್ ನಿಚೆ ಅಂದ್ರೇನು, ಈ ರೀತಿ ಕ್ವಶನ್ಸ್ ಎಲ್ಲ ಕೇಳೋ ಚಾನ್ಸಸ್ ಬಹಳ ಇರುತ್ತೆ. ಓಕೆನಾ, ಇದು KPSC ಇದು ಕ್ವಶನ್ ತೆಗೆಯೋ ಸ್ಟ್ರಕ್ಚರು. ಹಾಗಾಗಿ ಇದೆಲ್ಲ ಬೇಸಿಕ್ ನೋಡ್ಕೊಳ್ಳಿ. ಓಕೆನಾ, ಇದು ಗ್ರೂಪ್ 3 ಎಕ್ಸ್ಟ್ರಾ ಸಿಲೆಬಸ್ ಅಂತಾನೆ ಒಂದು ಫೋಲ್ಡರ್ ಇದೆ, ಅಲ್ಲಿ ನಿಮಗೆ ಎಲ್ಲ ವಿಡಿಯೋಸು ಸಿಗ್ತವೆ. ಓಕೆನಾ, ಇದು ಆಮೇಲೆ KPSC ಕ್ವಶನ್ ಪೇಪರ್ ಕೂಡ ನೋಡ್ಕೊಂಡು ಹೋಗಿ. ಎಕ್ಸ್ಟ್ರಾ ಸಿಲೆಬಸ್ ಅಲ್ಲಿ 15 ವಿಡಿಯೋಸ್ ಇದಾವೆ. ಇದು KPSC ಕ್ವಶನ್ ಪೇಪರ್ ಅಲ್ಲಿ ಅಂದ್ರೆ ಕಂಪ್ಲೀಟ್ KPSC ಕ್ವಶನ್ ಪೇಪರ್ ಅವೆಲ್ಲ. ಓಕೆನಾ, ಓಲ್ಡ್ ಪೇಪರ್. ನಾನು ಯಾವುದೇ ಮಾಡಲ್ ಟೆಸ್ಟ್ ಪೇಪರ್ ತರ ನಾನು ಫಸ್ಟ್ ಸಜೆಸ್ಟ್ ಮಾಡಲ್ಲ, KPSC ಕ್ವಶನ್ ಪೇಪರ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಇದು ಪ್ಲಸ್ 35ಕ್ಕೂ ಹೆಚ್ಚಿಗೆ ವಿಡಿಯೋಸ್ ಇದಾವೆ, ಬಟ್ ಇಲ್ಲಿ 29 ಅಂತ ಇದೆ. ಇದು ಹಳೆ ಸ್ಕ್ರೀನ್ ಶಾಟ್ ಆಗಿರೋದ್ರಿಂದ 35ಕ್ಕೂ ಹೆಚ್ಚಿಗೆ ವಿಡಿಯೋಸ್ ಇದಾವೆ ಅಲ್ಲಿ. ಇವಿಷ್ಟು ಕನಿಷ್ಠ ಇಷ್ಟಾದ್ರೂ ನೀವು ನೋಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗಿರಬೇಕು. ಅಥವಾ ನೀವು ಕಮ್ಯುನಿಕೇಷನ್ನು ಆಮೇಲೆ ಇದಿಷ್ಟಾದ್ಮೇಲೆ ಇದು ಫ್ರೀ ಇರಲ್ಲ ನಿಮಗೆ. ಸಬ್ಸ್ಕ್ರೈಬ್ ಆದಮೇಲೆ ಜಾಯಿನ್ ಬಟನ್ ಅಂತ ಇರುತ್ತೆ, ಅಲ್ಲಿ 58 ಇದು 59 ಇಲ್ಲಿ ಜಾಯ್ನ್ ಆಗಬೇಡಿ, 89 ಇಲ್ಲಿ ಜಾಯ್ನ್ ಆಗಬೇಡಿ. ಇಲ್ಲಿದೆ ನೋಡ್ರಿ, GK ಓಲ್ಡ್ ಕ್ವಶನ್ ಪೇಪರ್ ಅಂತ. ಇಲ್ಲಿ ಜಾಯ್ನ್ ಆದ್ರೆ ಅಂದ್ರೆ ಇಲ್ಲಿ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತ ಏನಿದೆ, ಓಕೆನಾ, ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಪ್ಲಸ್ GK ಕ್ವಶನ್ ಪೇಪರು. ಓಕೆನಾ, GK ಕ್ವಶನ್ ಪೇಪರು, ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್, ಇವೆರಡು ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ, ಅದಕ್ಕೆ ನೋಡ್ಕೊಳ್ಳಿ. ಆಮೇಲೆ 100 ಡೇ ಟಾರ್ಗೆಟ್ಸ್ಗೆ ಏನೇನು ಹುಡುಗರೆಲ್ಲ ಜಾಯ್ನ್ ಆಗಿದ್ರಲ್ವಾ, ಅವ್ರಿಗೆ ಆ ಗ್ರೂಪಲ್ಲಿ ಎಲ್ಲ ನಿಮಗೆ ಎಲ್ಲ ಸಜೆಷನ್ ಇರುತ್ತೆ ಇವಾಗ ಏನೇನು ಮಾಡೋದು ಏನೇನಂತ ಅವ್ರಿಗೆ. ಆಮೇಲೆ ಟೆಸ್ಟ್ ಸೀರೀಸ್ ಕೂಡ ಹೇಳಿದ್ದೆ ನಾನು ನಿಮಗೆ, ಒನ್ ಡೇ ಬಿಟ್ಟು ಒನ್ ಡೇ ಈ ಥರ ಹೇಳಿದ್ದೆ. ಬಟ್ ಇವಾಗ ನಾನೇನು ಅದನ್ನ ಆಲ್ಟರ್ನೇಟಿವ್ ಮಾಡ್ಕೊಳ್ತೀನಿ ಅಂತ ಅಂದರೆ, ಪ್ರತಿದಿನ ಟೆಸ್ಟ್ ಇರುತ್ತೆ ನಿಮಗೆ. ಇವಾಗ ಪ್ರತಿದಿನ 11 GK ಪೇಪರ್, 11 ಕಮ್ಯುನಿಕೇಷನ್ ಪೇಪರ್, ಇವೆರಡು ಅಂದರೆ ಟೋಟಲ್ 11ರಿಂದ 12 ದಿನ ನಿಮಗೆ ಟೆಸ್ಟಿಗೆ ಹೋಗುತ್ತೆ. ಇನ್ನು ಉಳಿದ ದಿನ ಅದನ್ನ ರಿವಿಷನ್ ಮಾಡೋದು ಈ ಪ್ಲಾನ್ ಇರುತ್ತೆ. ಓಕೆನಾ, ಇದು ಯಾರು ಪೇಡ್ಗೆ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಿದ್ದೀರಾ ಪ್ಲಸ್ 100 ಡೇ ಟಾರ್ಗೆಟ್ಸ್ ಅಂತ ಏನು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ಗೆ ಅಂತಾನೆ ಫೋಕಸ್ಡ್ ಆಗಿ 100 ಡೇ ಟಾರ್ಗೆಟ್ ಮಾಡಿದೆ, ಆ ಹುಡುಗರಿಗೆ ಅದು ಹೇಳ್ತಿರೋದು. ಓಕೆನಾ, ಇದು ನಾರ್ಮಲ್ ಆಗಿ ಎಲ್ರಿಗೂ ಫೋಕಸ್ಡ್ ರಿವಿಷನ್ ಅಲ್ಲಿ ಏನೇನು ಮಾಡ್ಬೇಕಂದ್ರೆ, ಫಸ್ಟು ನೀವು ಪೇಪರ್ 2ಗೆ ಫಸ್ಟ್ ಫೋಕಸ್ ಮಾಡಬೇಕು, ಕಮ್ಯುನಿಕೇಷನ್ಗೆ. ನೆಕ್ಸ್ಟು GK ಪೇಪರಲ್ಲಿ ಬಂದರೆ ಅಂದರೆ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ಸು. ಆಮೇಲೆ ಕರೆಂಟ್ ಅಫೇರ್ಸ್ ಅಂತ ಬಂತಂದರೆ ನೀವು ಇಷ್ಟು ಕರೆಂಟ್ ಅಫೇರ್ಸು ಓದೋ ಹಾಗಿಲ್ಲ. ಇದರಲ್ಲಿ ಕರೆಂಟ್ ಅಫೇರ್ಸಲ್ಲಿ ಎಕನಾಮಿಕ್ ಸರ್ವೆ ಪ್ಲಸ್ ಬಜೆಟ್, ಅದರಲ್ಲಿ ಏನಾದರೂ ಸ್ಕೀಮ್ಸಸ್ ಬಂದರೆ ಅದರಲ್ಲಿ ನೋಡ್ಕೋಬೇಕು. ಆಮೇಲೆ ಕರ್ನಾಟಕದ ಮೊದಲು, ದೇಶದ ಮೊದಲು, ಪ್ರಪಂಚದ ಮೊದಲು, ಈ ರೀತಿ ಏನು ಬರ್ತವೆ ಫೋಕಸ್ಡ್ ಅದು. ಆಮೇಲೆ ಹೆಲ್ತ್ ರಿಪೋರ್ಟ್ಸ್ ಬರ್ತವೆ, ಅದನ್ನ ನೋಡ್ಕೊಳ್ಳಿ. ಆಮೇಲೆ ನೋವೆಲ್, ಈ ರೀತಿ ಕೆಲವೊಂದಿಷ್ಟು ಟಾಪಿಕ್ಸ್ ಅಂತ ಕಂಠಪಟ್ಟ ಟಾಪಿಕ್ಸ್ ಅಂತ ಏನು ನಿಮಗೆ ಕೊಟ್ಟಿದ್ದೀನಲ್ವಾ ಇದರಲ್ಲಿ ಟಾರ್ಗೆಟ್ ಇರೋ ಹುಡುಗರಿಗೆ, ಅವಷ್ಟು ನೋಡ್ಕೊಳ್ಳಿ. ಇದು GKಗೆ. ಓಕೆನಾ, ಎಕ್ಸ್ಟ್ರಾ ಸಿಲೆಬಸ್ ಬಿಡೋಂಗಿಲ್ಲ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ. ಇದಿಷ್ಟು ಕನಿಷ್ಠ ಇಷ್ಟಾದ್ರೂ ನೋಡ್ಕೊಂಡು ಹೋಗಿ ಅಂತ ಹೇಳ್ತಿರೋದು. ಇಷ್ಟಾದ್ರೂ ಪೇಪರ್ 2 ಮಾತ್ರ ಭಾಳ ಫೋಕಸ್ಡ್ ಆಗಿ ಪೇಪರ್ 2 ಮೇಲೆ ನಿಮ್ದು ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನೀವು ಯಾರಾದರೂ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುವಂತಹ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿಂದ ನಮಗೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ, ಇದು 500 ಪೇಡ್ಗೆ ಇರುತ್ತೆ. ಪ್ರತಿದಿನ ಟೆಸ್ಟ್ ಇರುತ್ತೆ ನಿಮಗೆ, 11 GK ಟೆಸ್ಟು, 11 ಕಮ್ಯುನಿಕೇಷನ್ ಟೆಸ್ಟು. ಇವೆಲ್ಲವೂ ಕೂಡ KPSC ನಡೆಸಿರುವಂತಹ ಪೇಪರಿಂದ ಆಗಿರುತ್ತೆ. ನಾನು ಪ್ರತಿ ಸಲ ಹೇಳ್ತೀನಿ, ನಾನು ಮಾಡಲ್ ಟೆಸ್ಟ್ಗೆ ಹೋಗೋದಿಲ್ಲ, ಯಾಕಂದರೆ KPSC ಟ್ರೆಂಡೇ ಬೇರೆ ಇದೆ. ಅವ್ನು ಯಾವ ಲೆವೆಲ್ಗೆ ಹೋಗಿರ್ತಾನೆ ನಾವು ಅದೇ ಲೆವೆಲ್ಗೆ ಹೋಗ್ಬೇಕಾಗೋ ದೃಷ್ಟಿಯಿಂದ ಆಲ್ರೆಡಿ 130ಕ್ಕೂ ಹೆಚ್ಚು ಹುಡುಗರು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ನೀವು ಯಾರಾದರೂ ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಇದ್ರ ಡೇಟಿಂದೆಲ್ಲ ನಿಮಗೆ ಕ್ಲಿಯರ್ ಆಗಿದೆ ಅಂತ ಹೇಳ್ಕೊಳ್ತೀನಿ. ಡೇಟ್ ಅವ್ನು ಕೊಟ್ಟಿದ್ದಾನೆ, ಅದಕ್ಕೆ ನಾವು ಸ್ಟಿಕನ್ ಆಗ್ಬೇಕಷ್ಟೇ. ಓಕೆನಾ, ನಿನ್ನೆ ಯಾರೋ ಒಬ್ರು ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ ಏನು ಕೇಳ್ತಿದ್ದಾರೆ, ಸರ್ ಎಕ್ಸಾಮ್ ನಡೆಯುತ್ತಾ, ಎಕ್ಸಾಮ್ ಜುಲೈ 27 ನಡೆಯುತ್ತಾ, ಅವ್ರಿಗೆ ಜುಲೈ 27 ನಡೆಯುತ್ತಾ. ನಾನು ಹೇಳಿದೆ ನೋಡಿ, ಅದು KPSC ನಮಗೆ ಹಳೆ ಡೇಟ್ ಕೊಟ್ಟಿರೋ ಪ್ರಕಾರ ಅದು ನಡೆಯುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅದು KPSC ನೆಕ್ಸ್ಟ್ ಏನೋ ಚೇಂಜ್ ಮಾಡಿದ್ರು ಅವರೇ ಮಾಡಬೇಕು. ಅವ್ರು ಮತ್ತೆ ಕೇಳಿದಾರೆ, ಸರ್ ಇಲ್ಲ ಸರ್ ಲ್ಯಾಂಡ್ ಸರ್ವೆ ಅದೆಲ್ಲ ಎಕ್ಸಾಮ್ಸು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಲ್ವಾ, ಪೋಸ್ಟ್ಪೋನ್ ಆಗಿದೆ, ಆ ರೀತಿ ಅದಕ್ಕೆ ಕೇಳಿದೆ ಆಗಿದೆ ಅಂದರೆ. ಓಕೆ ಸರಿ, ಇವಾಗ ಅದು ಜುಲೈ ಲಾಸ್ಟ್ ವೀಕ್ ಹೇಳಿದ್ದಾರೆ ಅವರು, ಜುಲೈ ಲಾಸ್ಟ್ ವೀಕ್ 27 ಆಗುತ್ತೆ. ನಾನು ಅವ್ರಿಗೆ ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳಿದೆ, ಜುಲೈ 4ನೇ ವಾರ ಎಕ್ಸಾಮ್ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಅದೇ KPSC ಜುಲೈ 3ನೇ ವಾರನೇ ಎಕ್ಸಾಮ್ ನಡೆಸ್ತೀನಿ ಅಂತ ಹೇಳ್ಬಿಟ್ರೆ ಏನು ಮಾಡ್ತೀರಾ ನೀವು ಅಂತ ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳಿದ್ದೆ ನಾನು ಅವ್ರಿಗೆ. ನಿನ್ನೆ ಫೋನ್ ಮಾಡಿದಾಗ ನಮ್ಮ ಸ್ಟೂಡೆಂಟ್ ಒಬ್ಬರು ಕ್ಯಾಶುವಲ್ ಆಗಿ ಕೇಳಿದ್ದೆ. ಅವನು ಇವತ್ತೇನು ಮಾಡಿದಾನಂದರೆ ಜುಲೈ 2ನೇ ವಾರನೇ ಎಕ್ಸಾಮ್ ನಡೆಸೋಕೆ ನಿಂತ್ಬಿಟ್ಟಿದ್ದಾನೆ. ಓಕೆನಾ, ಜುಲೈ 2ನೇ ವಾರ 12ನೇ ತಾರೀಕು ಅಂದರೆ ಜುಲೈ 2ನೇ ವಾರ ಆಗುತ್ತೆ, ಅದು 12, 13 ಅಂದರೆ ಅದೇ ಡೇಟ್ಗೆ ನಡೆಸೋಕ್ಕಂತ ನಿಂತ್ಬಿಟ್ಟಿದ್ದಾನೆ. ಓಕೆನಾ, ಈಗ ಏನು ಮಾಡೋಕ್ಕಾಗಲ್ಲ,
ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ, 25 ದಿನ ಐತಿ. ಓಕೆನಾ, ನೀವು ಹಗಲು ರಾತ್ರಿ ಓದ್ತೀರ ಅಂದರೆ 50 ದಿನ ಐತಿ ನಿಮಗೆ. ಓಕೆನಾ, ಅದಕ್ಕೆ ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಇದೆ, ಚೆನ್ನಾಗಿ ಬರೀರಿ, ಚೆನ್ನಾಗಿ ರಿವೈಸ್ ಮಾಡಿ, ಚೆನ್ನಾಗಿ ಓದಿ ಅಷ್ಟೇ, ಏನೂ ಆಗೋದಿಲ್ಲ. ಓಕೆನಾ, ಇದು ನಿಮ್ಗೆ ಯೂಸ್ ಆಗಿದೆ ಅಂತ ಹೇಳ್ತೀನಿ. ನೀವೇನಾದರೂ ಅದು ಇದಕ್ಕೆ ಟೆಸ್ಟ್ ಸೀರೀಸ್ಗೆ ಏನಾದರೂ ಜಾಯ್ನ್ ಆಗೋದಾದರೆ ಡಿಸ್ಕ್ರಿಪ್ಷನಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ. ಇವತ್ತೇ ಲಾಸ್ಟ್ ಮಾಡ್ಕೊಳ್ತೀನಿ, ಅದನ್ನ ತಿರ್ಗಾ ಬೇಡ. ಇವಾಗ ಆಲ್ರೆಡಿ ಒಂದು ಕ್ವಶನ್ ಪೇಪರ್ ಆಲ್ರೆಡಿ ಸಾಲ್ವ್ ಆಗಿದೆ, ನಾಳೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅದರದ್ದು. ಓಕೆನಾ, ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿ ಮಾಡಿ ಎಲ್ಲರೂ. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.